ಫ್ರೆಂಡ್ಸ್ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ನಿಮ್ಮ ಒಂದು ಕರೆಂಟ್ ಎನರ್ಜಿ ಏನಿದೆ ಇವತ್ತಿನ ದಿನಕ್ಕೆ, ಏನು ನಿಮ್ಗೆ ಅಬಂಡೆನ್ಸ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಏನು ನಿಮ್ಮ ಲೈಫಲ್ಲಿ ಆಗ್ಲಿಕ್ಕೆ ಹೋಗ್ತಾ ಇದೆ ಅಂತ ಹೇಳಿ. ಸೊ ಯೂಶ್ವಲಿ ಎನರ್ಜೀಸ್ ಏನಿದೆ ಅಲ್ವಾ, 24 to 48 hours ವರೆಗೂ ಇರುತ್ತೆ. ಸೊ ನೀವು ಎಷ್ಟು ರೆಸೊನೇಟ್ ಆಗುತ್ತೆ ನನಗೆ ಹೇಳಿ. ತುಂಬಾ ಡೀಪ್ ರೀಡಿಂಗ್ ಬೇಕು ನಿಮ್ಗೆ ಅಂತಂದ್ರೆ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಕನೆಕ್ಟ್ ಆಗಿ, ತುಂಬಾ ಅಕ್ಯುರೇಟ್ ಆಗಿ ನಿಮ್ಗೆ ರೀಡಿಂಗ್ ಬರುತ್ತೆ. ಚಾನಲ್ ಕನೆಕ್ಟ್ ಮಾಡ್ಕೊಂಡ್ರಿ ಅಂತಂದ್ರೆ, ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ, ಹಾಗಾಗಿ ನಿಮ್ಗೆ ರಿಸಲ್ಟ್ ಕೂಡ ಅಷ್ಟು ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ನಿಮ್ಗೆ ಏನಾದ್ರು ಪೇಯ್ಡ್ ಕನ್ಸಲ್ಟೇಷನ್ಸ್ ಬೇಕು ಅಂದ್ರೆ ಅಲ್ಲಿ ಆಪ್ಷನ್ ಇದೆ ಅಂತ ಹೇಳ್ತಾ ಶುರು ಮಾಡೋಣ. ನಿಮ್ಮ ಒಂದು ಎನರ್ಜಿ ಏನಿದೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ ತುಂಬಾ ಫೀಲ್ ಮಾಡ್ಕೊಳ್ತಾ ಇದ್ದೀರಾ. ಏನ್ ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂದ್ರೆ, ನಿಮ್ಮ ಬೆನ್ನ ಹಿಂದೆ ಯಾರೋ ಏನೋ ಮಾತಾಡ್ತಾ ಇದ್ದಾರೆ, ಹಾಗಾಗಿ ನಿಮ್ಗೆ ಎಲ್ಲೂ ಹೊರಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಕಣ್ ತೆಗೆದು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೆಡ್ಡೇಕ್ ಇರುವಂತದ್ದು, ಡಿಪ್ರೆಷನ್ ಇರುವಂತದ್ದು, ಎಂಗ್ಸೈಟಿ ಇರುವಂತದ್ದು ಆಗ್ತಾ ಇದೆ. ಮನ್ಸಿಂದ ತುಂಬಾ ಒಳ್ಳೆ ವ್ಯಕ್ತಿ ನೀವು, ಆದ್ರೆ ಪ್ರಾಬ್ಲಮ್ ಏನಾಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಯಾರೋ ಏನೋ ಅಂತ ಇದ್ದಾರೆ ಅಂತ ಹೇಳಿ ನಿಮ್ಮಲ್ಲೇ ನೀವು ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ. ಆಕ್ಚುಲಿ ಆ ರೀತಿ ಸರೌಂಡಿಂಗ್ ನಿಮ್ಗೆ ನೆಗೆಟಿವಿಟಿ ತುಂಬಿಕೊಂಡಿದೆ, ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವಿಟಿ ತುಂಬಿಕೊಂಡಿದೆ ಹೊರತು ನಿಮ್ಮ ಸರೌಂಡಿಂಗ್ ಪೀಪಲ್ ಏನೋ ಅಂದಿದ್ದಾರೆ ಅಂತ ಹೇಳಿ ಅನ್ಬೋದು ಅಂತ ಹೇಳಿ ನಿಮ್ಗೆ ಆಗ್ತಾ ಇದೆ. ಬಟ್ ಆ ರೀತಿ ಏನೂ ಇಲ್ಲ. ಯಾಕಂತಂದ್ರೆ ಒಳ್ಳೇದಿದೆ, ಅದನ್ನ ನೀವು ಕಣ್ ತೆಗೆದು ನೋಡ್ತಾ ಇಲ್ಲ. ಓಕೆ, ಎಲ್ರೂ ಒಂದೇ ತರ ಇರೋದಿಲ್ಲ. ಸೊ ನೀವು ಆ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಬರ್ತಾ ಇದೆ. ಇನ್ನು ಏನ್ ಬರುತ್ತೆ ಅಂತ ಹೇಳಿ ನೋಡೋಣ. ಹಾಗಿದ್ರೆ ಓಕೆ, ಯಾರೋ ನಿಮ್ಮ ಹೃದಯವನ್ನ ಬ್ರೇಕ್ ಮಾಡಿದ್ದಾರೆ, ಯಾರೋ ಹಾರ್ಟ್ ಬ್ರೇಕ್ ಮಾಡಿರೋ ಕಾರಣ ನಿಮ್ಗೆ ಏನಾಗ್ತಾ ಇದೆ, ಪ್ರಾಬ್ಲಮ್ ಬರ್ತಾ ಇದೆ, ವಿಚಾರ ಶಕ್ತಿಯಲ್ಲಿ ಪ್ರಾಬ್ಲಮ್ ಬರ್ತಾ ಇದೆ. ಏನೋ ಮನ್ಸಿಗೆ ನೋವಾಗೋ ರೀತಿ ಯಾರಾದ್ರೂ ನಡ್ಕೊಂಡಿರ್ತಾರೆ, ಅದೇ ಅಲ್ವಾ, ಅದಕ್ಕಾಗಿನೇ ನೀವು ಈ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ. ಏನೋ ನಡೆದಿದೆ, ತುಂಬಾ ನೀವು ಮನ್ಸಿಗೆ ನೋವು ಮಾಡ್ಕೊಂಡಿದ್ದೀರಾ, ಅದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದೀರಾ. ಯಾರೋ ಏನೋ ಕಠೋರ ಶಬ್ದಗಳನ್ನ ಉಪಯೋಗಿಸಿದ್ದಾರೆ, ಹಾಗಾಗಿ ನಿಮ್ಗೆ ಎಲ್ಲೂ ಕೂಡ ಮಾತಾಡ್ಬೇಕು ಅಂತ ಮನ್ಸಾಗ್ತಾ ಇಲ್ಲ, ಹೊರಗಡೆ ಏನ್ ನಡೀತಾ ಇದೆ ಅಂತ ಹೇಳಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋವಂಥದ್ದು. ಹಾಗಿದ್ರೆ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ಲಿಕ್ಕೆ ಬರ್ತಾ ಇದೆ ನಿಮ್ಗೆ ಅಂತ ಹೇಳಿ ನೋಡೋಣ. ವಾವ್, ಸೂಪರ್ ಆಗಿದೆ ನೋಡಿ. ಎಲ್ಲೋ ಒಂದ್ ಕಡೆ ನೀವು ನೊಂದ್ಕೊಂಡಿದ್ದೀರಾ ಅಂತಂದ್ರೆ ಅದ್ರಿಂದ ನೀವು ಹೊರಗಡೆ ಬರ್ಬೇಕು. ಯಾಕೆ ಹೊರಗಡೆ ಬರ್ಬೇಕು ಅಂತಂದ್ರೆ, ಇಲ್ಲಿ ನಿಮಗಾಗಿ ಹೊಸ ಹೊಸ ಅಪರ್ಚುನಿಟೀಸ್ ಇರುತ್ತೆ, ಹೊಸ ರಿಲೇಶನ್ಶಿಪ್ ಇರುತ್ತೆ, ಹೊಸದಿಂದೇನೋ ನಿಮ್ಗಾಗಿ ಕಾದಿರುತ್ತೆ. ನೀವೇನ್ ಮಾಡ್ತಾ ಇದ್ದೀರಾ, ನಿಮ್ಮಲ್ಲೇ ಏನ್ ನೋವಾಗಿದೆ ಅದನ್ನ ನೋವನ್ನ ತಿನ್ಕೊಂಡು ನೀವು ಒಳಗಡೆನೆ ನೋವು ತಿಂತಾ ಇದ್ದೀರಾ, ಹೊರಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ಹೊರಗಡೆ ಒಂದ್ಸಾರಿ ನೀವು ನೇಚರಿಗೆ ಕನೆಕ್ಟ್ ಆದ್ರೆ, ಎಷ್ಟು ಬ್ಯೂಟಿಫುಲ್ ಆಗಿರುವಂತ ನೇಚರ್ ಇದೆ, ಅದು ನಿಮ್ಗೆ ಏನು, ಜಸ್ಟ್ ನೀವು ಹೋದ್ರೆ ಸಾಕು, ನಿಮ್ಗೆ ಆ ರೀತಿ ಅನಿಸ್ತಾ ಇದೆ, ಎಂಗ್ಸೈಟಿ ಅನಿಸ್ತಾ ಇದೆ ಏನಾದ್ರು, ಒಂದ್ಸಾರಿ ಗ್ರಾಸ್ ಇರುತ್ತಲ್ವಾ ಅದ್ರ ಮೇಲೆ ಸ್ಲಿಪ್ಪರ್ಸ್ ಇರ್ಲಾರ್ದೇನೆ ನೀವೇನಾದ್ರೂ ನಡೆದ್ರೆ, ನೀವು ಅರ್ತಿಗೆ ತುಂಬಾ ಕ್ಲೋಸ್ ಆಗಿರ್ತೀರಾ, ಗ್ರೌಂಡೆಡ್ ಆಗಿರ್ತೀರಾ. ಹಾಗಾಗಿ ಒಂದ್ಸಾರಿ ನೇಚರ್ಗೆ ಕನೆಕ್ಟ್ ಆಗಿ ಅನ್ನೋ ಅಂತದನ್ನ ಯೂನಿವರ್ಸ್ ಹೇಳ್ತಾ ಇದೆ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ಸೋ ಮಚ್.